ಸೊ ಇನ್ನೊಂದ್ಸಲ ನೋಡ್ತೀನಿ ಸೊ ಏನಾಗಿದೆ ಅಂತ. ಒಂದು ಅರ್ಧ ಗಂಟೆ ಬಿಟ್ಟು ಬಂದಿದ್ದೀನಿ. ಅದೇ ಥರ ಇದೆ ಸಿಚುವೇಶನ್ನು, ಏನಾದ್ರು ಬದಲಾಗಿದೆಯಾ? ಓ ಇಲ್ಲ ಗುರು, ಹಂಗೆ ಅದ. ಹಾಂ 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 ಹಾಂ. ಸೊ ಇಲ್ಲಿ ನಮ್ಮ ಹೊರ ರಾಜ್ಯದ ಬಸ್ಸು ಸೊ ಹಿಂದೆ ಮುಂದೆ ಎರಡು ಕಡೆನೂ ಹೋಗೋಕ್ಕಾಗದೆ ಪರಿತಪಿಸ್ತಾ ಇದೆ. ಭಾಳ ಸಂಕಷ್ಟದಲ್ಲಿದೆ. ಹಿಂದೆ ಮುಂದೆ ಎರಡು ಕಡೆನೂ ಹೋಗೋಕ್ಕಾಗ್ತಿಲ್ಲ. ಈ ಸಂಬಂಧಿತ ಆಲ್ರೆಡಿ ವಿಡಿಯೋ ಪ್ರಸಾರ ಮಾಡಿದ್ದೀನಿ. ಏನು ಮಾಡೋಕ್ಕಲ್ಲ. ಇನ್ನು 1 hour ಆಗ್ಬೋದು, 2 hours. ಬೈಕ್ನವ್ರು ಅವರಪ್ಪ, ನೀವು ಹೋಗ್ಬೋದು, ನೀವು ಹೋಗ್ಬೋದು. ಇಲ್ಲ ಹೋಗ್ಬೋದಕ್ಕ, ಹೋಗೋ. ಯಾರು ಹೇಳ್ದೆ ಬೇಡ ಅಂತ? ಹೋಗ್ಬೋದು. ಬೈಕ್ನವ್ರು ಹೊಟ್ಟಾಗಿ ನೀವು ಹೋಗ್ಬೋದಕ್ಕ, ಹೋಗು ನೀನು. ಬೈಕ್ನವ್ರು ಹೋಗ್ಬೋದು, ಹೋರಿ. ಬೈಕ್ನವ್ರು ಹೊಂಟಬೋದು, ಹೋಗಿ. ಕಾರೇ ಬರ್ತದ, ನೀವು ಬೈಕ್ ಹೋಗಕ್ಕಲ್ವಾ? ಬೆಟ್ಟದ ಹುಲಿ ಭತ್ತದ ನಾಡಿನಿಂದ 77 ಒಡೆಯನ ಕಡೆಗೆ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಅದು ಸಿಚುವೇಶನ್ ನೋಡಿದ್ರೆ ಸದ್ಯಕ್ಕೆ ಅದು ಸರಿ ಹೋಗಲ್ಲ. ಅರ್ಥ ಆಯ್ತಾ? ಒಂದು ಪರಿಸ್ಥಿತಿ ನೋಡಿದ್ರೆ ಖಂಡಿತವಲ್ಲ ಸರಿ ಹೋಗಲ್ಲ. ಸೊ ಏನೋ ನಮ್ಮ ಆನೆತಲೆ ದಿಂಬದ ತಿರುವು ತುಂಬ ಒಂದು ಏನು ಹೇಳ್ಬೇಕಂತ ಅರ್ಥ ಆಗಲ್ಲ. ಬಹಳ ಬುದ್ಧಿವಂತಿಕೆಯಿಂದ ವಾಹನವನ್ನು ಚಲಿಸಬೇಕು. ಒಂದು ಸ್ವಲ್ಪ ಮಿಸ್ ಆದರೆ ನೋಡಿ ಈ ರೀತಿ ಆಗೋಯ್ತದೆ. ವಾಹನ ಹಿಂದೆ ಮುಂದೆ ಹೋಗೋಕ್ಕಾಗಲ್ಲ. ಈ ಥರದ ಒಂದು ಪರಿಸ್ಥಿತಿ ಎದುರಿಸ್ಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಆನೆತಲೆ ದಿಂಬದ ಬರ್ತಾರೆ ಗಾಡಿ, ಬೇರೆ ಗಾಡಿ ಹತ್ಬಿಡಿ. ಈ ತರ ಬೇರೆ ಗಾಡಿ ಹತ್ಕೊಳ್ಳಿಮ್ಮ. ಅಷ್ಟು ಜನ ಅವ್ರೆ, ನಾವು ಒಬ್ರು ಕರ್ಕೊಂಡು ಹೋಗ್ಬೋದಪ್ಪ, ಎಲ್ರನ್ನ ಕರ್ಕೊಂಡು ಹೋಗಕ್ಕಂತ. ಒಂದು ಯಾವ್ದಾರು ಗಾಡಿ ಟಿ ತಡೆದು ಹತ್ಕೋಬೇಕು. ಟಿ ನೋಡಿ, ಬೆಳಗ್ಗೆ ತಾನೆ ಇಲ್ಲಿ ಒಂದು ವಾಹನ, ಹೊರ ರಾಜ್ಯದ ಬಸ್ಸು ನೋಡಿ ಈ ಒಂದು ಆನೆತಲೆ ದಿಂಬದಲ್ಲಿ ಸಿಲುಕಿಕೊಂಡಿತ್ತು. ಸೊ ಅದು ಯಾವ ಥರ ಅದನ್ನ ಪಾರ್ ಮಾಡ್ಕೊಂಡೋದ್ರೆ ಏನೋ ಗೊತ್ತಿಲ್ಲ. ಒಟ್ಟು ನಮ್ಮ ಪೊಲೀಸ್ನವರು ಆಗಮಿಸಿ ಸೊ ಈ ಒಂದು ವಾಹನ ಪಾರಾಗಲು ಒಂದು ಸಹಾಯವನ್ನು ಮಾಡಿರ್ತಾರೆ. ಹಾಗೆ ನೋಡಿ, ಈ ಭಾಗ ಆನೆತಲೆ ದಿಂಬದಲ್ಲಿ ಈ ತಿರುವುಗಳಲ್ಲಿ ಬಸ್ಸು ಯಾವುದೇ ಇರ್ಬೋದು, ಅದರಲ್ಲೂ ಉದ್ದನೆಯ ವಾಹನಗಳು ದಯವಿಟ್ಟು ಇಲ್ಲಿ ಲಾಂಗ್ ಕಟ್ಟಿಂಗ್ ಹೊಡಿರಪ್ಪ. ನೋಡಿ, ಲಾಂಗ್ ಕಟ್ಟಿಂಗ್ ಹೊಡಿಬೇಕು. ನೋಡಿ ಈ ರೀತಿ ಹೋಗ್ಬೇಕು. ನೋಡಿ ನಾವು ಹೋಗ್ತಾ ಇದ್ದೀವಿ ನೋಡಿ, ಈ ರೀತಿ ಫುಲ್ಲು ಲಾಂಗ್ ಹೊಡಿಬೇಕು ಹಿಂಗೆ. ಈ ಥರ ಲಾಂಗ್ ಕಟಿಂಗ್ ಹೊಡಿಯೋದ್ರಿಂದ ನಿಮ್ಮ ವಾಹನಗಳು ಏನು ಆಗಲ್ಲ. ಇಲ್ಲ ಅಂತಂದರೆ ಹತ್ತಿರದಲ್ಲಿ ನೀವು ಕಟಿಂಗ್ ಹೊಡೆದ್ರೆ ನೋಡಿ ಈ ಥರ ಬಂದು ನೋಡಿ ಸ್ಕ್ರ್ಯಾಚ್ ಆಗುತ್ತೆ. ನೋಡಿ ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರ್ಯಾಚ್ ಆಗಿ ಈ ರೀತಿ ಸ್ಕ್ರ್ಯಾಚ್ ಆಗುತ್ತೆ. ಹಾಗೆ ನೋಡಿ, ಬೆಳಗ್ಗೆ ಪಟ್ಟಂತಹ ಪಾಡು ಅಂತಿಂತ ಪಾಡಲ್ಲ ಪಾಪ. ಹೊರ ರಾಜ್ಯದ ವಾಹನ ಬಹಳ ನರಕವನ್ನು ನೋಡಿಬಿಡ್ತು. ಯಾಕಂದರೆ ಈ ಉದ್ದನೆಯ ವಾಹನಗಳು ಈ ತಿರುವುಗಳಲ್ಲಿ ತಿರುಗಿಸಲು ಬಹಳ ಕಷ್ಟ ಇದೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ, ದಯವಿಟ್ಟು ವಾಚ್ ಮಾಡಿ. ನೋಡಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವ ರೀತಿ ಉಜ್ಕೊಂಡೋಗಿರ್ತದೆ ಅದನ್ನೆಲ್ಲ ಗಮನಿಸಿ. ಈ ಆನೆತಲೆ ದಿಂಬ ಏನಿದೆ ಈ ತಿರುವಿನಲ್ಲಿ ಉದ್ದನೆಯ ವಾಹನಗಳು ತಿರುಗಿಸಲು ಬಹಳ ಕಷ್ಟ. ಲಾಂಗ್ ಕಟ್ಟಿಂಗ್ ಹೊಡಿಬೇಕಾಯ್ತೆ, ಅವ್ರು ಲಾಂಗ್ ಕಟ್ಟಿಂಗ್ ಹೊಡೆದಿಲ್ಲ, ಸುಮ್ಮನೆ ಸ್ಟ್ರೈಟಿಂಗ್ ನುಗ್ಗಿದ್ದಾರೆ. ಗೆದ್ದಕ್ಕಿದ್ದಲೆ ಏನೋ ಹಿಂದೆ ಮುಂದೆ, ಹಿಂದೇನೂ ಹೋಗದೆ ಮುಂದೆನೂ ಹೋಗದೆ ಎಡವಟ್ಟಾಗಿ ವಾಹನ
ಸ್ಥಗಿತವಾಗಿ ನಿಂತ್ಕೊಂಡಿದೆ. ಅದರಲ್ಲೂ ಹೊಸ್ದಾಗಿ ಬರ್ತಕ್ಕಂಥ ನೋಡಿ, ಅಣ್ಣವ್ರು ಹೊಡಿತಾರೆ ಲಾಂಗ್ ಕಟ್ಟಿಂಗು ಇದು. ಸೂಪರ್. ಈ ರೀತಿ ಒಂದು ಎಡವಟ್ಟು ನೋಡಿ, ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗಿದೆ. ಎಡವಟ್ಟನ್ನು ಮಾಡಿಕೊಂಡು ನಮ್ಮ ಹೊರ ರಾಜ್ಯದ ವಾಹನ ನಿಂತಿತ್ತು. ಸೊ ಹಾಗೆ ಈಗ ಮಾಡಿ ನಮ್ಮ ಪೊಲೀಸ್ನವರು ಆಗಮಿಸಿ ಸೊ ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸರಿಪಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ತಿದ್ದೀನಿ. ಆನೆ ತಲೆ ದಿಂಬದ ತಿರುವು, ದಯವಿಟ್ಟು ಮುಂಜಾಗ್ರತೆಯನ್ನು ವಹಿಸಿ. ಬೆಳಿಗ್ಗೆ ಒಂದು ಬಸ್ಸು, ಒಂದು ಉದ್ದನೆಯ ಬಸ್ಸು ಏನೋ ನಮ್ಮ ನೋಡಿ ಇದೇ ಬಸ್ಸು. ನೋಡಿ ಇವರೆಲ್ಲ ಹೊರ ರಾಜ್ಯಗಳಿಂದ ಆಗಮಿಸ್ತಾರೆ. ಹೊರ ರಾಜ್ಯಗಳಿಂದ ಆಗಮಿಸಿ ಈ ರೀತಿ ಮಲೆಮಹದೇಶ್ವರ ಬೆಟ್ಟ ಹಾಗೆ ತಮಿಳುನಾಡು ಭಾಗ ಇರ್ತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಾ ಇರ್ತಾರೆ. ಆದರೆ ಇಲ್ಲಿ ದುರಂತ ಏನಪ್ಪ ಅಂದರೆ, ಅವರ ವಾಹನಗಳು ಸೊ ಉದ್ದ ಮತ್ತು ಅಗಲ ಇರೋದ್ರಿಂದ ಹಿಂಬದಿಗಳಲ್ಲಿ ಈ ತಿರುವುಗಳಲ್ಲಿ ಸಿಲುಕಿ ಡ್ಯಾಮೇಜ್ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲ ವಾಹನ ಆಗಲ್ಲ, ಕೆಲವು ತುಂಡು ನೋಡಿ ಈ ಥರನೂ ಇದೆ ನೋಡಿ. ಕೆಲವು ತುಂಡು ಇರ್ತವೆ ನೋಡಿ, ಈ ಥರ ಹೈಟಾಗಿರ್ತದೆ ನೋಡಿ. ಅಲ್ಲಿ ನೋಡಿ, ಕೆಲವು ಹೈಟವೆ, ಕೆಲವು ಹೈಟ್ ಇಲ್ದಿದ್ದಾವೆ ನೋಡಿ. ಈ ಥರ ಡ್ಯಾಮೇಜ್ ಆಗುತ್ತೆ, ತಾವು ವೀಕ್ಷಣೆ ಮಾಡಿ. ಸೊ ಆನೆ ತಲೆ ದಿಂಬದಲ್ಲಿ ಈ ವಾಹನ ನೋಡಿ ಈ ರೀತಿ ಅನಾಹುತ ಅಪಘಾತಕ್ಕೆ ಒಳಪಟ್ಟಿತ್ತು ನೋಡಿ. ಸಿಲುಕಿಕೊಂಡು ಫುಲ್ ಎಲ್ಲ ಡ್ಯಾಮೇಜ್ ನೋಡಿ. ಎಲ್ಲ ನೋಡಿ ಜಗ್ಗಿಸಿ ಎತ್ತವ್ರೆ, ಅರ್ಥ ಆಯ್ತಾ? ನೋಡಿ ಈ ರೀತಿ ಎತ್ತಿದ್ದಾರೆ ನೋಡಿ ಹಿಂದೆ. ನೋಡಿ ಅದನ್ನ ಬೆಂಡ್ ಮಾಡಿ ತೆಗೆದು ಎತ್ತಿದ್ದಾರೆ ಮೇಲಕ್ಕೆ. ಈ ರೀತಿ ಆನೆ ತಲೆ ದಿಂಬದಲ್ಲಿ ಈ ಒಂದು ವಾಹನ ತುಂಬ ಡ್ಯಾಮೇಜ್ ಆಯಿತು. ಸರಿ ಸುಮಾರು 1 ಗಂಟೆಯ ಸಮಯ ಟ್ರಾಫಿಕ್ ಜಾಮ್ ಸಹ ಆಯಿತು. ಪಾಪ ಈ ಬಸ್ನವರು ಭಾಳ ಕಷ್ಟಪಟ್ಬಿಟ್ರು, ಬಹಳ ನೋವನ್ನು ಅನುಭವಿಸ್ಬಿಟ್ರು. ಸೊ ಈ ಥರ ಹೊರ ರಾಜ್ಯಗಳಿಂದ ಈ ರೀತಿ ಪ್ರವಾಸಿಗರು ಆಗಮಿಸ್ತಾರೆ. ಪಾಪ ಅವ್ರಿಗೆ ಸೂಕ್ತ ಒಂದು ರಸ್ತೆಯ ಆಗುಹೋಗುಗಳು ಗೊತ್ತಿರೋದಿಲ್ಲ. ಆದ್ದರಿಂದ ದಯವಿಟ್ಟು ಈ ರಸ್ತೆಗಳ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಬದಲಾವಣೆಗಳನ್ನು ಮಾಡ್ಬೋದು. ಎಲ್ಲ ಬಸ್ಗಳು ಸಹ ಒಂದೇ ಥರ ಇರಲ್ಲ. ಕೆಲವೊಂದು ಬಸ್ಸು ಎತ್ತರ ಸರಿಯಾಗಿರ್ತವೆ, ಅಂದರೆ ಹಿಂಬದಿಗಳಲ್ಲಿ ಸ್ವಲ್ಪ ಎತ್ತರ ಇರ್ತದೆ. ಈ ಕೆಲವೊಂದು ಬಸ್ಸು ಫುಲ್ಲು ನೆಲಕ್ಕೆ ಬಾಗಿಕೊಂಡಿರುತ್ತೆ. ಅಂತಹ ಬಸ್ಗಳು ಪ್ರಯಾಣಿಸಲು ಸಂಕಷ್ಟ ನೋಡಿ. ಅದೆಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಈಗಾಗಲೇ ಬಸ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥ ವೀಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ. ನಾನು ಈ ವಿಡಿಯೋನ ಏನಕ್ಕೆ ಈ ಥರ ಪ್ರಸಾರ ಮಾಡಿದ್ದೀನಿ ಅಂದರೆ, ಹೊರ ರಾಜ್ಯಗಳಿಂದ ಆಗಮಿಸುವ ವಾಹನಗಳಿಗೆ ಒಂದು ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋಗಳ ಪ್ರಸಾರ ಮಾಡ್ತೀನಿ. ಹಾಗೆ